ಸಿದ್ದರಾಮಯ್ಯನವರೊಬ್ಬ ಮನುಷ್ಯ ಅಲ್ಲ ಅಂತ ಈ ಹೇಳಿಕೆಯಿಂದ ಗೊತ್ತಾಗುತ್ತೆ. ಯಾಕೆಂತಂದರೆ ಅಡ್ವಾಣಿ ಏನಂತ ಒಬ್ಬ ತ್ಯಾಗಿ, ನಾನು ಯಾಕೆ ಅವ್ರಿಗೆ ತ್ಯಾಗಿ ಅಂತ ಹತ್ತಿರದಿಂದ ನೋಡಿದ್ದಕ್ಕೆ ಹೇಳ್ತಾ ಇರೋದು. ನಾನು ಪ್ರಧಾನಮಂತ್ರಿ ಆಗಲ್ಲ, ಇಂಥವ್ರು ಅಟಲ್ಜಿ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿದಂಥವ್ರು ಯಾರು? ಲಾಲ್ ಕೃಷ್ಣ ಅದ್ವಾನಿಯವರು. ಇವರು ಮುಖ್ಯಮಂತ್ರಿ ನಾನಾಗಬೇಕು ನೀನಾಗಬೇಕು ಅಂತ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ 4-5 ದಿನ ವಾರಗಟ್ಟಲೆ ದೆಹಲಿಯಲ್ಲಿ ಕೂತಿದ್ರಲ್ಲ, ಯಾಕೆ ಕೂತಿದ್ರು? ಇವರು ಲಾಲ್ ಕೃಷ್ಣ ಅದ್ವಾನಿಯವರಿಗೆ ಭಾರತ ರತ್ನವನ್ನು ಕೊಟ್ಟಿದ್ದನ್ನು ಸಂತೋಷದಿಂದ ಸ್ವಾಗತಿಸ್ತೀನಿ ಅಂತ ಹೇಳಿದರೆ ಸಿದ್ದರಾಮಯ್ಯನವರು ದೊಡ್ಡವರಾಗರು. ಅದರಲ್ಲೂ ಈಗ ಸಿದ್ಧಗಂಗಾ ಸ್ವಾಮಿಗಳಿಗೆ ಕೊಡಬಾರ್ದು ಅಂತ ಯಾರ್ದೂ ಇಲ್ಲ, ಸಿದ್ಧಗಂಗಾ ಸ್ವಾಮಿಗಳಿಗೆ ಕೊಡಬೇಕು ಅಂತ ಈಗಲೂ ನಾನು ಒತ್ತಾಯ ಮಾಡ್ತೇನೆ. ಆ ಒತ್ತಾಯ ಮಾಡಿ ನೀವು. ಆದರೆ ಲಾಲ್ ಕೃಷ್ಣ ಅದ್ವಾನಿಗೆ ಕೊಟ್ಟಿರೋಂಥ ಸಂದರ್ಭದಲ್ಲಿ ಹರ್ಷವನ್ನು ಹಂಚ್ಕೋಬೇಕು. ಇಡೀ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಇಂಥ ಒಬ್ಬ ಮಾದರಿ ರಾಜಕಾರಣಿ, ಅವ್ರಿಗೆ ಒಂದು ಆಪಾದನೆ ಬಂತು. ಅವರು ಡೈರಿಯಲ್ಲಿ LKA ಅಂತೇನೋ ಒಂದು ಬರೆದಿದ್ದು ನೋಡಿಕೊಂಡು ತನಿಖೆ ಮಾಡಿ, ತನಿಖೆಯಿಂದ ನಾನು ಮುಕ್ತ ಆಗೋ ತನಕನೂ ಕೂಡ ಲೋಕಸಭೆ ಒಳಗೆ ಬರಲ್ಲ, ಈ ಮಾತನ್ನು ಅಡ್ವಾಣಿಯವರು ಹೇಳಿದರು. ತನಿಖೆ ಆಗಿ ಅವರಲ್ಲ ನಿರ್ದೋಷಿ ಅಂದಮೇಲೆ ಲೋಕಸಭೆಯಲ್ಲಿ ಹೋದರು. ಅಂಥ ರಾಜಕಾರಣಿ ಲಾಲ್ ಕೃಷ್ಣ ಅದ್ವಾನಿ. ಪ್ರತಿನಿತ್ಯ ಸಿದ್ದರಾಮಯ್ಯನ ಬಗ್ಗೆ ಅಪ್ಪ ಮಗ ಇಬ್ಬರು ಕೂಡ ಲಂಚ್ಕೋರರು, ವರ್ಗಾವಣೆಯಲ್ಲಿ ಕೋಟಿ ಲೂಟಿ ಮಾಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ದುಡ್ಡು ತಿಂತಾ ಇದ್ದಾರೆ, ಅವ್ರ ಪಕ್ಷದ ಶಿವರಾಮ್ ಹೇಳ್ತಾ ಇದ್ದಾರೆ. ಇಂಥ ಸರ್ಕಾರ ಈ ಭ್ರಷ್ಟಾಚಾರ ಸರ್ಕಾರ ನೋಡಿಲ್ಲ ಅಂತ. ಇಂಥ ಸಿದ್ದರಾಮಯ್ಯನವರ ಸರ್ಟಿಫಿಕೇಟು ಲಾಲ್ ಕೃಷ್ಣ ಅದ್ವಾನಿಯವರು ಬೇಡ, ಇದು ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಆಯಾ ಸಂದರ್ಭಕ್ಕೆ ಬರೋ ತಡ ಅಂತ ಯಾಕೆ ಅನ್ಕೊಂತೀರಿ? ಇಷ್ಟು ಮುಂಚೆ ಯಾಕೆ ಬಂತು ಅಂತ ಯಾಕೆ ಅನ್ಕೊಡಲ್ಲ? ಅಲ್ರಿ, ಸತ್ತ ನಂತರ ಅನೇಕ ವರ್ಷಗಳ ನಂತರ ಕೊಡ್ತಾರೆ. ಜೀವಂತ ಇರೋದು ಕೊಡೋಂಥ ಸಂದರ್ಭದಲ್ಲಿ ಕೊಡೋದು ಭಾಳ ಕಡಿಮೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೊಟ್ಟಿದ್ದು ಯಾವಾಗ? ಅಟಲ್ ಬಿಹಾರಿ ವಾಜಪೇಯಿ ಕೊಟ್ಟಿದ್ದು ಯಾವಾಗ? ನಾನು ಅದಕ್ಕೋಸ್ಕರ ಹೇಳಿದೆ, ಇದನ್ನು ರಾಜಕೀಯಗೊಳಿಸೋಕ್ಕೆ ನಾನು ಇಷ್ಟಪಡಲ್ಲ. ಭಾರತ ರತ್ನ ಅದೊಂದು ದೇಶದ ಅತಿ ಉನ್ನತವಾದ ಪ್ರಶಸ್ತಿ. ಅದು ಯಾರು ತಗೋತಾರೋ ನಿಜಕ್ಕೂ ಕೂಡ ನಮ್ಮೆಲ್ಲರೂ ಕೂಡ ಅವ್ರು ಮಾರ್ಗದರ್ಶನ ಮಾಡಿದಂಥ ವ್ಯಕ್ತಿಗಳು ಅಂತ ಅನ್ಕೋಬೇಕು ವಿನ ಅವಾಗ ಯಾಕೆ ಕೊಟ್ರಿ ಇವಾಗ ಯಾಕೆ ಕೊಡಲಿಲ್ಲ ಇದೆಲ್ಲ ಸಮಯ ಅಲ್ಲ. ಅವರ ಸೇವೆ, ಅವ್ರ ತಪಸ್ಸು ಈ ದೇಶಕ್ಕೆ ಏನಿತ್ತು ಅನ್ನೋದ್ರ ಮೇಲೆ ಭಾರತ ರತ್ನ ಕೊಡ್ತಾರೆ.